ಮಗ ಯಾಕವ ಬೆಚ್ಚ ಬಿದ್ದೆ? ಹುಷಾರಾಗಿದ್ದಾನೆ? ಹುಷಾರಾಗೇ ಇದ್ದೀನಿ ಅಜಯ್ಯ. ನಂಗೇನಾಗೈತೆ? ಸುಮ್ಕಿರವ, ಇನ್ನೊಂದು 4 ದಿನ ದೊಡ್ಡ ಮನೆಯೇ ಇದ್ದು ಸುಧಾರಿಸ್ಕೊಂಡ್ ಬರ್ಬೋದಾಗಿತ್ತು. ಪಾಪ ದೊಡ್ಡಮ್ಮ ಅವರು ನಿನ್ನ ನೋಡ್ಕೊಳಕ್ಕಂತ ಏನೇನೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲವ. ಅಲ್ಲ ಅಜಯ್ಯ, ಏಟೆ ಆದ್ರೂ ಅದು ದೊಡ್ಡ ಮನೆ. ಅವ್ರೇನೋ ಪಿರುತಿಗೆ ಹಂಗೆ ಹೇಳ್ತಾರೆ ಅಂತ ನಾವ್ ಅದನ್ನ ಸಲಿಗೆ ಮಾಡ್ಕೊಳಕಾಯ್ತದ? ಅದಕ್ಕೆ ಬಂದ್ಬಿಟ್ಟೆ. ಕೆಲ್ಸ ಮಾಡದೆ ಸುಮ್ಮನೆ ಕುಂತ್ಕೊಂಡ್ರೆ ಮನೆ ನಡ್ದಾತ? ಅದಕ್ಕೆ ನಿನ್ ಕಂಡ್ರೆ ನನಗೆ ಕೋಪ ಬರೋದು ನೋಡು. ಅಲ್ಲ ಕಣವ, ಈಗ ತಾನೇ ಎಂಪಾಸ್ದಿಂದ ತಪ್ಪಿಸ್ಕೊಂಡ್ ಬಂದಿದ್ಯಾ, ಆಗ್ಲೇ ಕೆಲಸ ಮಾಡ್ತೀನಿ ಅಂತೀಯಲ್ಲ. ನೋಡು, ನೀನು ಹಿಂಗೆ ಆಟ ಮಾಡೋದಾದ್ರೆ ನಾನು ಮಿನಿಸ್ಟರ್ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ಆಟೆಯ. ಓಹೋ, ಏನಜ್ಜಯ್ಯ ನನಗೆ ಎದುರಿಸ್ತಾ ಇದೆಯಾ? ನೋಡಜ್ಜಯ್ಯ, ನಾನು ಮಿನಿಸ್ಟರ್ ಸಾಹೇಬ್ರನ್ನ ನೋಡಬೇಕು ಅಂತ ಅನ್ಕೊಂಡಿದ್ದೆ. ನೋಡಿದೆ, ಮಾತಾಡ್ಸ್ಬೇಕು ಅಂತ ಅನ್ಕೊಂಡೆ, ಮಾತಾಡ್ಸಿದ್ದಾಯ್ತು. ಅವರೇ ನನ್ನ ತಲೆ ಸೌರಿ ನನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ನನ್ನ ಸಂದಾಗಿ ನೋಡ್ಕೊಂಡಿದ್ದು ಆಯ್ತು. ಇನ್ಯಾಕೆ ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಂತ ಇರ್ಬೇಕು ತಾನೆ? ನೀನು ಹಿಂಗೆ ಮಾಡ್ತೀಯ ಅಂತಲೇ ನೆನ್ನೆ ರಾತ್ರಿ ಅಮ್ರ ಬಂದು ಮನೆಗೆ ಅಕ್ಕಿ ಬೇಳೆ ಬೇರೆ ಏನೇನೋ ಸಾಮಾನೆಲ್ಲ ತಂದು ಕೊಟ್ಬಿಟ್ಟು ಹೋದ್ಲು. ಆಮೇಲೆ ಇನ್ನು ಏನು ಹೇಳಿದ್ಲು ಗೊತ್ತಾ? ಈ ಮನೆ ಜವಾಬ್ದಾರಿ ಎಲ್ಲ ಇನ್ಮೇಲೆ ಅವ್ರದ್ದೇ ಅಂತೆ. ಅಜ್ಜಯ್ಯ, ಅವ್ರು ಕೊಟ್ರು ಅಂತ ನೀನ್ ಯಾಕೆ ಅದನ್ನೆಲ್ಲ ಈಸ್ಕೊಳಕ್ ಹೋದೆ? ನೋಡಜ್ಜಯ್ಯ, ಕೊಡೋದು ಅವ್ರ ದೊಡ್ಡ ಗುಣ. ಹಂಗಂತ ನಾವ್ ಕೈ ಚಾಚಿ ಎಲ್ಲ ಇಸ್ಕೊಂಡ್ರೆ ನಾವ್ ಸಣ್ಣೋರಾಗಕ್ಕಿಲ್ವಾ? ನಾನು ಬೇಡ ಅಂತ ಹೇಳ್ದೆ ಕಣವ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ಇದು ದೊಡ್ಡ ಮನೆಯವ್ರು ಕಳಿಸಿರೋದು. ದೊಡ್ಡ ಮನೆಯವ್ರ ಮೇಲೆ, ಲಲಿತಮ್ಮ ಅವ್ರ ಮೇಲೆ ನಿಮಗೆ ಪ್ರೀತಿ ಗೌರವ ವಿಶ್ವಾಸ ಇಲ್ಲ ಅನ್ನೋದಾದ್ರೆ ಬಿಟ್ಬಿಡಿ, ವಾಪಸ್ ತೊಗೊಂಡೋಗ್ತೀನಿ ಅಂದ್ಲು. ಅದಕ್ಕೆ ನಾನು ಏನೋ ಮಾಡೋಕ್ಕಾಯ್ತದೆ? ಅದಕ್ಕೆ ಇಸ್ಕೊಂಡೆ ಕಣವ. ಅದೇನೋ ನಿಜಾನೇ ಬಿಡು. ಆದ್ರೆ ಅಜ್ಜಯ್ಯ, ದೊಡ್ಡ ಮನೆಯವರು ನಂಗೆ ಯಾಕೆ ಈಟೊಂದು ಪಿರುತಿ ತೋರಿಸ್ತವ್ರೆ ಅಂತ ನಂಗೆ ಅರ್ಥನೇ ಆಯ್ತಾ ಇಲ್ಲ. ಅಲ್ಲ, ನಾನು ಅಂಥದ್ದು ಏನು ಮಾಡಿವ್ನಿ ಅಂತ? ನನ್ನ ದೇವ್ರ ಜೀವನ ನಾನು ಕಾಪಾಡಿದ್ದೀನಿ ಅತ್ತೆಯ, ಅದಕ್ಕೆ ಈಟೊಂದೆಲ್ಲ ಮಾಡ್ಬೇಕಾ? ಅದಕ್ಕೆ ಕಣವ ಪ್ರೀತಿ ಅನ್ನೋದು. ಅಷ್ಟಲ್ಲದೆ ಅವರು ಅಷ್ಟೊಂದು ದೊಡ್ಡವ್ರಾಗವ್ರ. ಹ್ಞೂ ಅಜ್ಜಯ್ಯ, ದೊಡ್ಡ ಮನೆಯವ್ರಂದ್ರೆ ಬರೀ ದುಡ್ಡಿರೋರಲ್ಲ, ದೊಡ್ಡ ಗುಣ ಇರೋರು ಅಂತ ಅರ್ಥ. ಓ ಕಣವ, ದೊಡ್ಡ ಯಜಮಾನ್ರು ಇದ್ದಾಗಲೂ ಹಂಗೆಯ. ಅವ್ರಿಗೆ ಈ ಬಡಬಗ್ರು ಅಂದ್ರೆ ಬೋ ಪ್ರೀತಿ ವಿಶ್ವಾಸ, ಬೋ ಸಹಾಯ ಮಾಡ್ತಿದ್ರು. ಆಮ್ಯಾಕೆ ನಂದಿನಿ ಅಮ್ಮ ಅವರು ಕೂಡ ಅವ್ರಂಗೆ ನಡ್ಕೊಂತ ಇದ್ರು ಕಣವ. ನೀನು ಹೊಸಿ ಸುಧಾರಿಸ್ಗ, ಮಜ್ಜಿಗೆ ಮಾಡ್ಕೊಂಬತ್ತೀನಿ ಕುಡಿಯಕ್ಕೆ. ದೊಡ್ಡ ಮನೇಲಿ ನನ್ನ ಅತ್ತೆಲ್ಲ ಸಂದಾಗಿ ನೋಡ್ಕೊಂಡ್ರು. ನನ್ಗೆ ಯಾಕಲ್ ಒಂಥರ ಕಳವಳ ಆಯ್ತಾಯ್ತು. ನೆಮ್ಮದಿಯಾಗಿ ನಿದ್ದೆನೂ ಬರ್ನಿಲ್ಲ. ಬ್ಯಾರೆ ಹೊತ್ನಾಗೆಲ್ಲ ದಿಂಬಕ್ಕೆ ತಲೆ ಕೊಟ್ರೆ ಸಾಕು, ನಿದ್ದೆ ಬತ್ತಿತ್ತು. ಆದ್ರೆ ಆ ಫೋಟೋ ನೋಡ್ಮ್ಯಾಕಿಂದ ನಿದ್ದೆನೇ ಬತ್ತಿಲ್ಲ. ಏನೋ ಒಂಥರ ಹಿಂಸೆ ಆಯ್ತೈತೆ. ಕನ್ಸ್ನಾಗೆಲ್ಲ ಏನೇನೋ ಬತ್ತೈತೆ. ಯಾಕೆ ಹಿಂಗಾಗ್ತೈತೆ? ಏನಾಗ್ತೈತೆ? ಅಮ್ಮ, ನಿನ್ನ ಮಗಳು ಎಕ್ಸಾಮ್ ಬರ್ತಿದ್ದಾಳೆ. ಇವತ್ತು ರಿಸಲ್ಟ್ ಬರ್ತಾ ಇದೆ. ನಾನು ಚೆನ್ನಾಗಿ ಬರ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆದರೆ ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಭಯನೂ ಇದೆ. ನೀನು ತುಂಬ ಧೈರ್ಯವಂತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಇವತ್ತು ನಿನ್ನ ಧೈರ್ಯನ ನನಗೂ ಸ್ವಲ್ಪ ಕೊಡ್ತೀಯಾ? ಬರೀ ಧೈರ್ಯ ಕೊಟ್ಟರೆ ಸಾಲದು, ನನಗೆ ನಿನ್ನ ಆಶೀರ್ವಾದನೂ ಬೇಕು. ನಾನು ಪಾಸ್ ಆಗಲಿ ಅಂತ ನನಗೆ ಆಶೀರ್ವಾದ ಮಾಡಮ್ಮ. ಚೆನ್ನಾಗಿ ಓದೋ ಸ್ಟೂಡೆಂಟ್ಸ್ ಈ ಸಲ ಪಾಸ್ ಆಗ್ತಾರೋ ಇಲ್ವೋ ಅಂತ ಡೌಟ್ ಇದೆಯಂತೆ. ಅಂಥದ್ರಲ್ಲಿ ನನ್ನ ಗತಿ ಏನಾಗ್ಬೋದು? ಅಮ್ಮ, ಈ ಸಲ ನಾನೇನಾದರೂ ಫೇಲ್ ಆದರೆ ಅಪ್ಪ ತುಂಬ ಕೋಪ ಮಾಡ್ಕೋತಾರೆ. ಮಗಳು ರಿಸಲ್ಟ್ ಬರ್ತಿದೆ ಅಂತ ನಿನಗೂ ಟೆನ್ಷನ್ ಆಗ್ತಿದೆ ಅಲ್ವಾ? ಆದರೆ ನನಗೆ ಗೊತ್ತು ನೀ ನನಗೆ ಬೈಯಲ್ಲ ಅಂತ.
ಈ ಸಲ ನನ್ನ ಪಾಸ್ ಮಾಡಿಸು ಪ್ಲೀಸ್. ಶ್ರಾವಣಿ ರಿಸಲ್ಟ್ ಹಾಕಿದಾರತ್ತೆ ನೋಡ್ಕೊ ಬರೋಣ ಬಾ. ಅಮ್ಮ ಈ ಸಲ ಪಾಸ್ ಮಾಡಿಸು ಪ್ಲೀಸ್ 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 ಅಮ್ಮ. ನಾನು ಹೇಳಿದ್ದು ಅರ್ಥವಾಯ್ತೇನೋ? ನೀನು ಹೇಳಿದ್ದೇನು ಅರ್ಥ ಆಗಿಲ್ಲ, ಆದರೆ ನಿನ್ನ ಬ್ರೈನು ಶಕುನಿಗಿಂತ ಶಾರ್ಪು ಅನ್ನೋದು ಗೊತ್ತಾಯ್ತು. ನೀನು ಆಡೋ ಆಟದಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಕಾಡ್ಪಾಲ ಆಗೋರು ಯಾರು ಒಂದು ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ನೀ ಏನು ಮಾಡಕ್ಕೆ ಹೊರಟಿದ್ಯಾ? ಅದನ್ನ ಈಗಲೇ ಹೇಳಲ್ಲ ಸುಂದ್ರ ದರಿದ್ರ. ಆದರೆ ನಾನು ಏನು ಮಾಡಬೇಕು ಅಂತ ಹೊರಟಿದ್ದೀನೋ ಆ ಕೆಲಸ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಬಹಳ ಐತೆ ಕಣೋ. ಏನಾಗುತ್ತೆ ಮಮ್ಮಿ? ಒಂದು ವೇಳೆ ನಾನು ಅನ್ಕೊಂಡಂಗೆ ಆಗೋದ್ರೆ ಉಪಮುಖ್ಯಮಂತ್ರಿ ಕಾಂತಮ್ಮನವ್ರಿಗೆ, ಯುವ ನಾಯಕ ಸುಂದರ್ ಅವ್ರಿಗೆ, ವಿನಾಯಕ ಸುಂದರ್ ಅವ್ರಿಗೆ, ಮುಖ್ಯಮಂತ್ರಿ ಹೇಳಿ ಹೇಳಿ, ಲೈನಲ್ಲೇ ಇದ್ದೀನಿ. ಮುಖ್ಯಮಂತ್ರಿ ನಾನೇ ಇರ್ಬೋದು, ಆದರೆ ಈ ರಾಜ್ಯದ ಉಸ್ತುವಾರಿಯ ಕೆಲಸ ಎಲ್ಲ ನೋಡ್ಕೊಳ್ಳೋದು ನನ್ನ ಸಿಸ್ಟರ್ ಥರ ಇದ್ದಾರಲ್ಲ ಕಾಂತಮ್ಮ ಅವರೇ. ನಿಮ್ಮ ಟೆಂಡರ್ ಆಗಲಿ ಸರ್ಕಾರಿ ಕೆಲಸ ಏನೇ ಆಗಬೇಕಾದ್ರೂ ಕಾಂತಮ್ಮನವ್ರ ಪರ್ಮಿಷನ್ ಬೇಕು. ನಾನು ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಆದರೆ ನಿಜವಾದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದಾರಲ್ಲ ಕಾಂತಮ್ಮ ಅವರೇ. ಇನ್ನು ಸ್ವಲ್ಪ ಹೊತ್ತಿಗೆ ಅವರೇ ಬರ್ತಾರೆ. ಕಲೆಕ್ಷನ್ ಏನೋ ಜೋರಾಗಿದ್ದಾವೆ, ಆದರೆ ಎಲೆಕ್ಷನ್ ಟೈಮಲ್ಲಿ ಯಾವ್ದು ಹಾಕೊಳ್ಳಿ? ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನ ಡಾಮ್ ಡೋಮ್ ಡುಸ್ ಪೈ ಪಟಾಕ್. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡುಸ್ ಪೈ ಪಟಾಕ್. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡುಸ್ ಪೈ ಪಟಾಕ್. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತ ಸಾ 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 ಸಾ. ಕಾಂತಮ್ಮಕ್ಕ, ಇವತ್ತಿನ ಅಪಾಯಿಂಟ್ಮೆಂಟ್ ತುಂಬ ಇದೆ ನೋಡಿ. ಅವನಲ್ಲಿ ಈ ಪ್ರೀತಿ, ಈ ವೈಭೋಗ, ಈ ಸಿರಿವಂತಿಕೆಗೆ ಕಾರಣನಾದ ಅವನಲ್ಲಿ ಎಲ್ಲವನು ಎಲ್ಲವನು ಮಮ್ಮಿ, ಈ ಜೈಕಾರ, ಈ ಅದೃಷ್ಟ, ಈ ವೈಭೋಗ ಎಲ್ಲ ನನಗೇ ಸಲ್ಲಬೇಕು ಅಂತ ಹೇಳ್ತಿದ್ಯಾ ಮಮ್ಮಿ? ಸುಂದ್ರ ದರಿದ್ರ, ಇದೆಲ್ಲ ಸಲ್ಬೇಕಾಗಿರೋದು ಆ ಪುಣ್ಯಾತ್ಮನಿಗೆ. ಆ ಪುಣ್ಯಾತ್ಮ ಇಲ್ಲ ಅಂದಿದ್ದಿದ್ರೆ ನಾವಿವತ್ತು ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಾನೆ ಇರಲಿಲ್ಲ. ಪುಣ್ಯಾತ್ಮನ ಯಾರು ಕಾಂತಮ್ಮಕ್ಕ? ಅವನು ಎದ್ದೇಳಿ ಬೇಗ, ಲೇಟ್ ಆಗ್ತಿದೆ.
ಎದ್ದೇಳಿ. ಇಡೀ ಪಕ್ಷ ನಿಮಗೋಸ್ಕರ ಕಾಯ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಪಕ್ಷದ ಕಾರ್ಯಕರ್ತರು, ರಾಜ್ಯಾಧ್ಯಕ್ಷರು ಎಲ್ಲರೂ ನಿಮಗೋಸ್ಕರನೇ ಕಾಯ್ತಿದ್ದಾರೆ. ರಾಜ್ಯಾಧ್ಯಕ್ಷರೇನು, ಇಡೀ ರಾಜ್ಯನೇ ನಿಮಗೋಸ್ಕರ ಕಾಯ್ತಿದೆ. ಎದ್ದೇಳಿ, ಎದ್ದು ಕಾಫಿ ಕುಡೀರಿ, ಎದ್ದೇಳಿ. ನನಗೋಸ್ಕರ ಇಡೀ ಪಕ್ಷನೇ ಕಾಯ್ತಾ ಇರಬಹುದು, ಆದರೆ ನಾನು ನಿನ್ನ ಪಕ್ಷ. ನಮ್ಮ ಪಾರ್ಟಿಯವರು ನಾನಂದರೆ ಭಯ ಪಡ್ಬೋದು, ಗೌರವ ಕೊಡ್ಬೋದು, ಇಷ್ಟಪಡ್ಬೋದು. ಆದರೆ ನನಗಿಷ್ಟ ಆಗೋ ಪಾರ್ಟಿ ಅಂದರೆ ನಿನ್ನ ಬರ್ತ್ಡೇ ಪಾರ್ಟಿ, ನಮ್ಮ ಆ್ಯನಿವರ್ಸರಿ ಪಾರ್ಟಿ, ಆಮೇಲೆ ಮುಂದಕ್ಕೆ ಮಕ್ಕಳಾದ್ಮೇಲೆ ಅವ್ರ ಬರ್ತ್ಡೇ ಪಾರ್ಟಿ. ನಾಟಿ. ನಾನು ಇಲ್ಲೇ ಕುತ್ಕೊಂಡ್ರೆ ನೀವು ಇಲ್ಲಿಂದ ಎದ್ದೇಳಲ್ಲ ಅಷ್ಟೇ. ನಡೀರಿ, ಬನ್ನಿ. ನನ್ನಲ್ಲೇ ನೀನು, ನಿನ್ನಲ್ಲೇ ನಾನು, ಸುಮಧುರ ಈ ಸಂಗಮ. ಸುಮ್ಮನೆ ನಿನ್ನ ಸನಿಹ ಸಾಕು, ಮನದಿ ಪೂರ ಸಂಭ್ರಮ. ನನಗೆ ಇನ್ನು ಜಗವೇ ನೀನು, ನಿನ್ನಲ್ಲೇ ನಾನಾಗೋ ಸವಿಭಾವ ಈ ಪ್ರೇಮ. ಮಮ್ಮಿ, ಈ ಅಧಿಕಾರ ಜೈಕಾರ ಎಲ್ಲ ಅವ್ರಿಗೆ ಸೇರ್ಬೇಕು ಅಂತ ಹೇಳ್ತಿದ್ಯಲ್ಲ, ಯಾರು ಮಮ್ಮಿ ಅವರು? ಅವರು ಅವರೇ ಕಣ. ಆ ದಂಪತಿಗಳು ಸಂತೋಷವಾಗಿರಬೇಕು, ಸುಖವಾಗಿರಬೇಕು. ಅವರ ಸುಖ, ಸಂತೋಷ, ಆನಂದನೇ ನಮ್ಮ ಆಡಂಬರ, ಅಧಿಕಾರ. ಅರ್ಥವಾಯ್ತಾರಲ್ಲ ಈ ಸುಂದರ ದರಿದ್ರ? ಕಾಂತಮ್ಮ ಅವರೇ, ವಿಧಾನಸೌಧಕ್ಕೆ ಹೋಗೋಣ. ಸರಿ ವೀರು, ಬನ್ನಿ. ಉಪಮುಖ್ಯಮಂತ್ರಿ ಕಾಂತಮ್ಮನವ್ರಿಗೆ, ಯುವ ನಾಯಕ ಸುಂದರ್ ಅವ್ರಿಗೆ, ವಿನಾಯಕ ಸುಂದರ್ ಅವರಿಗೆ, ಮುಖ್ಯಮಂತ್ರಿ ವೀರೇಂದ್ರ ಸರ್ ದೇಸಾಯಿ ಅವರಿಗೆ, ಮುಖ್ಯಮಂತ್ರಿ ವೀರೇಂದ್ರ ಸರ್ ದೇಸಾಯಿ ಅವರಿಗೆ, ಮುಖ್ಯಮಂತ್ರಿ ವೀರೇಂದ್ರ ಸರ್ ದೇಸಾಯಿ ಅವರಿಗೆ, ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ. ಸುಂದರ, ಹೊಸದಾಗಿ MLA ಎಲೆಕ್ಟ್ ಆಗಿ ಬಂದಿದ್ಯಾ, ಸದನದಲ್ಲಿ ಏನಪ್ಪ ಸ್ಪೀಚ್ ಕೊಡ್ತೀಯಾ? ಅಂಕಲ್, ಅದಕ್ಕೆ ಏನು ಬೇಕು ಎಲ್ಲ ಪ್ರಿಪೇರ್ ಆಗಿದ್ದೀನಿ. ಸ್ಪೀಕರ್ ಇಟ್ಕೊಂಡು ಕೇಳಬೇಕು. ಏನ ಸ್ಪೀಕರ್ನೇ ಇಟ್ಕೊಂಡು ಕೇಳ್ಬೇಕಾ? ಅದು ಹಂಗಲ್ಲ ಮಮ್ಮಿ, ಆಡಿಯೋ ಸ್ಪೀಕರ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಕೇಳಬೇಕು ಅಂತ. ಜನ ಎಲ್ಲ ನನ್ನ ಯೂತ್ ಐಕಾನ್ ಅಂತ ಕರೀತಾ ಇದ್ದಾರೆ. ನಾನು ಮಾಡೋ ಸ್ಪೀಚನ್ನ ಅವರೆಲ್ಲ ಕೇಳಿ ರೊಚ್ಚಿಗೆಟ್ಟು ಕುಣಿದು ಕುಪ್ಪಳಿಸ್ಬಿಡ್ಬೇಕು. ಹಂಗೆ ಮಾಡ್ತೀನಿ ಮಮ್ಮಿ. ಪರವಾಗಿಲ್ವೇ? ಇಲ್ಲಿ ಒಂದ್ಸಲ ಹೇಗಿದೆ ನಾವು ಕೇಳೋಣ. ಅಂಕಲ್ ಶೋರ್. ಈ ಲೈಫು ಅನ್ನೋದಿದೆಯಲ್ಲ ಮಗ, ಅದು ಒಂಥರ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಮಗ. 11 ಜನ ಫ್ರೆಂಡ್ಸು ಕ್ರಿಕೆಟ್ ಆಡಕ್ಕೆ ಅಂತ ಹೋಗ್ತಾರೆ ಮಗ. ಒಂದು ಸಲ ನೀನು ಬ್ಯಾಟ್ ತಗೊಂಡು ಫೀಲ್ಡ್ಗೆ ಇಳಿದೆ ಅಂತಂದ್ರೆ ಮಗ, ನಿನ್ನ ಜೊತೆ ಇದ್ದ ಅಷ್ಟು ಜನ ಇವನು ಯಾವಾಗ ಔಟ್ ಆಗ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಗ. ಈ ಜೀವನ ಅನ್ನೋದಿದೆಯಲ್ಲ ಮಗ, ಅದು ಕಬಡ್ಡಿ ಆಟ ಇದ್ದಂಗೆ ಮಗ. ನೀನು ಯಾವಾಗ ಕಬಡ್ಡಿ 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 ಅಂತ ಹೇಳ್ತಾ ಇರ್ತೀಯೋ, ನಿನ್ನ ಹತ್ರಕ್ಕೆ ಯಾರೂ ಬರಲ್ಲ ಮಗ. ನೀನು ಒಂದು ಸಲ ಯಾರನ್ನಾರ ಹೀಗೆ ಟಚ್ ಮಾಡಿ ಗೆರೆ ಮುಟ್ಟಕ್ಕೆ ಅಂತ ಹೋದ್ರೆ ಮಗ, ನಿನ್ನ ಹಿಂದೆ ಇರೋ ಅಷ್ಟು ಜನ ಫ್ರೆಂಡ್ಸ್ ಒಟ್ಟಾಗಿ ನಿನ್ನ ಬಂದು ಹಿಡಿದು ಎಳಿತಾರೆ ಮಗ. ಸೋತ್ರೆ ಇವನ್ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಾರೆ, ಗೆದ್ರೆ ಇವನು ಹೆಂಗ ಗೆದ್ದ ಅಂತ ಹೇಳ್ತಾರೆ. ನಮ್ಮ ಪಾಡಿ ನಾವಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರಿಗಾರ ಸಹಾಯ ಮಾಡೋಣ ಅಂತ ಹೋದ್ರೆ ಇವನು ಯಾರ್ದೋ ತಲೆ ಒಡೆದು ದುಡ್ಡು ತಂದು ಸಹಾಯ ಮಾಡ್ತಿದ್ದಾನೆ ಅಂತಾರೆ. ನನ್ನ ಪಾಡಿಗೆ ನಾನಿದ್ರೆ ಸೆಲ್ಫಿಶ್ ಅಂತಾರೆ. ಎಲ್ರಿಗೂ ಸಹಾಯ ಮಾಡೋಣ ಅಂತ ಬಂದ್ರೆ ಬಹುಶಃ ಇವನು ರಾಜಕೀಯಕ್ಕೆ ಬರ್ತಾ ಇದ್ದಾನೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಮ್ಮ ಜನ ಹೇಗೆ ಆಗೋಗಿದ್ದಾರೆ ಅಂತಂದ್ರೆ, ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆಯಲ್ಲ, ಬರೀ ದಾರಿನಲ್ಲಿ ಹಿಂಗೆ 2 ವೀಲರ್ ಹೋಗ್ತಿರ್ಬೇಕಾದ್ರೆ ಹಾರನ್ ಮಾಡಿ ಸಾರ್ ಸೈಡ್ ಸ್ಟ್ಯಾಂಡು ಕೆಳಗೆ ಬಿದ್ದಿದೆ ಮೇಲೆತ್ತಿ ಅನ್ನೋ ಅಷ್ಟರಲ್ಲಿ ಮುಗಿದು ಹೋಗ್ಬಿಟ್ಟಿದೆ. ಆದರೆ ನನ್ನ ರೆಸ್ಪಾನ್ಸಿಬಿಲಿಟಿ ಅದಲ್ಲ. ಸಮಾಜ ಸಾಕಾತ್ ಆಗಿರಬೇಕು.
ವಿಜ್ಞಾನ ವಿಜೃಂಭಿಸ್ಬೇಕು, ಇಂಗ್ಲಿಷು ಹಿಂಗ್ ಹೋಗಬೇಕು, ಹಿಂದಿ ಹಿಂದಕ್ಕೆ ಹೋಗಬೇಕು, ಕನ್ನಡ ಕಂಗೊಳಿಸಬೇಕು. ನಾನು ಎಲ್ಲ ಯುವಕರಿಗೆ ಹೇಳೋದು ಒಂದೇ, ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ ಲೆಸ್ ಅಂತ. ಯುವಕರು ಯಾವುದಕ್ಕೂ ಅಂಜಬೇಡಿ, ನಿಮ್ಮನ್ನ ಸಮಾಜ ಸರಿಯಾಗಿ ಬಳಸ್ಕೊತಾ ಇಲ್ಲ. ಒಬ್ಬ ವ್ಯಕ್ತಿ ಲಾಠಿ ತಗೊಂಡು ನಾಯಿ ಹಿಡ್ಕೊಂಡು ಹೊಡೆದ್ರೆ ಆ ನಾಯಿ ಆ ಲಾಠಿನ ಕಿತ್ಕೊಂಡು ಓಡ್ ಹೋಗುತ್ತೆ. ಅದೇ ಒಬ್ಬ ವ್ಯಕ್ತಿ ಆ ಲಾಠಿನ ತಗೊಂಡು ಸಿಂಹಕ್ಕೆ ಹೊಡೆದ್ರೆ ಸಿಂಹ ಲಾಠಿನ ಯಾರು ಹಿಡ್ಕೊಂಡಿರ್ತಾನೋ ಅವನನ್ನು ಎಳ್ಕೊಂಡು ಹೋಗುತ್ತೆ. ನಾಯಿಗೆ ಲಾಠಿ ಸಮಸ್ಯೆ, ಸಿಂಹಕ್ಕೆ ಲಾಠಿ ಯಾರು ಹಿಡ್ಕೊಂಡಿರ್ತಾನೋ ಅವನ ಸಮಸ್ಯೆ. ಸಿಂಹ ಯಾವತ್ತಿದ್ರೂ ಸಮಸ್ಯೆಯ ಮೂಲವನ್ನು ಹುಡುಕುತ್ತೆ, ಅದಕ್ಕೆ ಅದನ್ನ ಕಿಂಗ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ. ನಾನು ಅಷ್ಟೇ, ಸಮಾಜದಲ್ಲಿರೋ ಸಮಸ್ಯೆಯ ಮೂಲವನ್ನು ಹುಡುಕಿ ಅದನ್ನ ಕಿತ್ತು ಸುಟ್ಟು ಹಾಕ್ತೀನಿ. ಹಾಗಾಗಿ ಜನ ಎಲ್ಲ ನನ್ನನ್ನ ಕಿಂಗ್ ಆಫ್ ದಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪರವಾಗಿಲ್ವೇ? ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದನ್ನ ಚೆನ್ನಾಗೇ ಕಲ್ತಿದ್ಯಾ ಕಾಂತಮ್ಮ? ಹೊರಡೋಣ. ಹಾಂ ಹೊರಡೋಣ. ಸುರೇಂದ್ರ ಅವರೇ, ನನ್ನ ಆಧಾರ್ ಕಾರ್ಡ್ ಇಲ್ಲಿ. ಆಧಾರ್ ಕಾರ್ಡ? ಯಾಕಕ್ಕ? ಏನ್ರಿ ನೀವು, ಆಧಾರ್ ಕಾರ್ಡ್ ಇದ್ರೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀ ಪಾಸ್ ಅಲ್ವೇನ್ರಿ? ನಾನಿವತ್ತು ವಿಧಾನಸೌಧಕ್ಕೆ ಇಲ್ಲಿದ್ದ ಬಸ್ಸಿನಲ್ಲೇ ಹೋಗೋಣ ಅಂತ ಇದ್ದೀನಿ. ನೀವು ಆ ವಿಷಯನ ಜನತೆಗೆಲ್ಲ ಗೊತ್ತು ಮಾಡಿ ವೈರಲ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಗೊತ್ತಾಯ್ತಾ? ಆಮೇಲೆ ಈ ಕಾಂತಮ್ಮ ಉಪಮುಖ್ಯಮಂತ್ರಿ ಆದ್ರು ಎಷ್ಟು ಸಿಂಪಲ್ಲು ಅಂತ ಜನಗಳಿಗೆ ಗೊತ್ತಾಗಬೇಕು. ಸುರೇಂದ್ರ, ತಗೊಂಬಪ್ಪ ನನ್ನ ಆಧಾರ್ ಕಾರ್ಡು. ಸೂಪರ್ ಅಕ್ಕ ನೀವು. ಹಾಗೆ ಈ ಸಲ ದೀಪಾವಳಿಗೆ ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಬೇಕಂತೆ, ಅದನ್ನು ನಿಮ್ಗೆಲ್ಲೇ ಕುಡ್ಸಕ್ಕೆ ಹೇಳಿದ್ದಾರೆ. ಹೌದಾ? ಪುಸ್ತಕ ಅಷ್ಟೇ ಯಾಕೆ, ಅವರಿಗೆ ಹಾಸಿಗೆ, ದಿಂಬು, ಹೊದಿಕೆ, ಕರ್ಚಿಫು, ಚಡ್ಡಿಗಳು ಎಲ್ಲ ಕೊಡ್ಸೋಣ. ಆಮೇಲೆ ತಿನ್ನೋದಕ್ಕೆ ಚಿಪ್ಸು, ಖಾರ ಮಂಡಕ್ಕಿ, ಅದು ಇದು ಬಿಸ್ಕೆಟು ಎಲ್ಲ ಕೊಡ್ಸೋಣ. ಮಕ್ಕಳು ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ, ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ, ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ, ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆದಾಗ್ಲಿ, ಹೋಗ್ಬನ್ನಿ. ಒಳ್ಳೆದಾಗ್ಲಿ. ಮಮ್ಮಿ, ಮಮ್ಮಿ, ಏ ಮಮ್ಮಿ, ಏನ್ ಎಲ್ರಿಗೂ ಥ್ಯಾಂಕ್ ಯು ಅಂತಿದ್ಯಾ? ಏನ್ ಕನ್ಸ್ ಕಾಣ್ತಿದ್ಯಾ? ಕನ್ಸ? ಅಲ್ಲ ಮಮ್ಮಿ, ಕನ್ಸ್ನಲ್ಲೇ ಇಷ್ಟು ಖುಷಿ ಪಡ್ತಿದ್ಯಲ್ಲ, ನಿಜ ಆದ್ರೆ ಏನ್ ಕತೆ? ಅದೇನು ಅಂತ ಹೇಳಿದ್ರು ಇದ್ದರಿದ್ರಂಗೆಲ್ಲ ಅರ್ಥ ಆಗಬೇಕು. ನೋಡೋ, ಕನಸು ಕಂಡಿತ್ತು ನನಸಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿರೋಳು ನಾನು ಒಂದು ಕ್ಷಣ ಕನಸು ಒಳಗಡೆ ಹೋಗಿ ಫ್ಯೂಚರಲ್ಲಿ ಏನೇನು ಆಗುತ್ತೆ ಅಂತ ಎಲ್ಲ ನೋಡಿ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ. ಆಗಿದ್ದಾಗಲೇ ಆಕಾಶ ತಲೆ ಮೇಲೆ ಬೀಳಲಿ, ತಲೆ ಹೋಗೋ ಅಂಥ ಸಂದರ್ಭ ಬಂದರೂ ತಲೆ ಉಪಯೋಗಿಸೋದನ್ನು ಮಾತ್ರ ಬಿಡೋದಿಲ್ಲ ಈ ಕಾಂತ. ಮಮ್ಮಿ, ನಿನ್ನ ಕನ್ಸು ಏನು ಅಂತಲೂ ಹೇಳಿಲ್ವಲ್ಲ ನೀನು? ಏಯ್, ನಿನಗೆ ಹೇಳಿದರೆ ಎಲ್ಲೋ ಅರ್ಥ ಆಗತ್ತೆ. ಅಲ್ಪ ತೃಪ್ತ, ಅತೃಪ್ತ ಆತ್ಮ ನೀನು ಬಾವಿ ಒಳಗೆ ಕಪ್ಪೆ ಇದ್ದಂಗೆ. ಸಮುದ್ರದ ಆಳ ಆಗಲ್ಲ ಏನು ಗೊತ್ತಿಲ್ಲ ನಿನಗೆ. ಮೊದಲು ನಾನು ಸಮುದ್ರದೊಳಗೆ ಧುಮುಕ್ತೀನಿ, ಆಮೇಲೆ ನಿನ್ನ ಕೈ ಹಿಡ್ದು ಯಾವ ಕತೆ ಉಸಿರು ಕಟ್ಟಲ್ವಾ? ಆಸ್ಕಿಜನ್ ಹಾಕ್ತೀನಿ ಕಣೋ, ಆಸ್ಕಿಜನ್ನು. ಮಮ್ಮಿ, ನೀನ್ ಸಮುದ್ರದಲ್ಲಿ ಧುಮುಕ್ತೀಯೋ ಅಥವಾ ಸುಳಿಯಲ್ಲೇ ಸಿಕ್ಕಾಕೊಂಡಲ್ಲೇ ಒದ್ದಾಡ್ತೀಯೋ ನಂಗೆ ಗೊತ್ತಿಲ್ಲ ಮಮ್ಮಿ. ಆದ್ರೆ ಈ ಸುಂದರನಿಗೆ ಮಾತ್ರ ಸಂಕಷ್ಟ ಅನ್ನೋದನ್ನ ತರಬೇಡ. ಯಾಕೊತ್ತಾ, ಹೆಂಗೋ ಅತ್ತೆ ಮನೇಲಿ ಬಿಟ್ಟು ಉಂಡ್ಕೊಂಡು ಆರಾಮಾಗಿದ್ದೀನಿ. ಅದಕ್ಕೆ ಮಾತ್ರ ಕಲ್ಲಾಕ್ಬೇಡ ಮಮ್ಮಿ, ಬರ್ತೀನಿ. ಎಲೇ ಅಲ್ಪ ತೃಪ್ತ ಆತ್ಮವೇ, ನಿಮ್ಮಮ್ಮ ಇಲ್ಲ ಅಂದ್ರೆ ನೀನ್ ಪತ್ರ ಗುಟ್ಕೊಂಡು ಹೋಗ್ಬಿಡ್ತೀಯಾ? ಯೋಚನೆ ಮಾಡು, ಸಮುದ್ರಕ್ಕೆ ಬೀಳ್ತೀಯೋ ಏನೋ, ಬಾವಿಯಲ್ಲೇ ಈಜಾಡ್ತಿರ್ತೀಯೋ ಅಂತ. ಟೈಮ್ ಬೇರೆ ಆಗೋಯ್ತಲ್ಲ, ಎಲ್ಲೋದ್ರು ಮೇಡಮ್ ರಿಸಲ್ಟ್ ಹಾಕಿರ್ತಾರೋ ಏನೋ.
ಅವಾಗಲೇ ಬಂದಿರ್ತೀನಿ ಅಂತ ಹೇಳಿದ್ರಲ್ಲ, ಯಜಮಾನ್ರ ಗಾಡೀಲಿ ಯಾವ ಗಾಡಿನೂ ಕಾಣಿಸ್ತಾ ಇಲ್ಲ. ಫೋನ್ ಮಾಡಿ ಹೇಳ್ಬಿಡಿ. ಫೋನ್ ಎತ್ತುತ್ತಾರಲ್ಲ ಮೇಡಮು. ಏನಾಯ್ತಪ್ಪ? ಮೇಡಮ್ಗೆ ಏನಾದರೂ ಭಯ ಆಗಿ ನಾನೇ ರಿಸಲ್ಟ್ ನೋಡಿ ಹೇಳಲಿ ಅಂತ ಎಲ್ಲಾದರೂ ಕಾಯ್ತಾ ಇದ್ದಾರಾ? ರಿಸಲ್ಟ್ ನೋಡ್ಬೋಣ. ಬ್ರದರ್, ರಿಸಲ್ಟ್ ಬಂದಿದೆಯಾ? ಹಾಕಿದ್ದಾರೆ. ಹೌದಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ಬಿಡಿ. ಅಯ್ಯಯ್ಯೋ, ಯಾಕೆ ಏನಾಯ್ತು? ಫೇಲಾ? ಫೇಲ್ ಆಗಿಲ್ಲ, ಪಾಸ್ ಆಗಿದ್ದಾರೆ. ಜಸ್ಟ್ ಪಾಸ್ ಆಗಿದ್ದಾರೆ. ಮತ್ತೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಯ್ಯೋ, ಶ್ರಾವಣಿ ಮೇಡಮ್ ಓದಿದ ರೇಂಜ್ ನೋಡಿದ್ರೆ ಫಸ್ಟ್ ಕ್ಲಾಸ್ ಆದರೂ ಬರಬೇಕಾಗಿತ್ತು. ಆದರೆ ಬರೀ 36 ಬಂದಿದೆ. ಪಾಪ ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಅವ್ರಿಗೆ ಹೇಗೆ ಹೇಳಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲಪ್ಪ.